ನಮಸ್ಕಾರ ಸ್ನೇಹಿತರೆ, ಯುವ ಬೆಳಕು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮನೆಯಂದ್ರೆ ಕೇವಲ ಕಟ್ಟಡ ಅಲ್ಲ, ಅದು ನಮ್ಮ ಮನಸ್ಸಿನ ಪ್ರತಿಬಿಂಬ. ಇಂದು ಈ ವಿಡಿಯೋದಲ್ಲಿ ಯಾವುದೇ ಖರ್ಚಿಲ್ಲದೆ ಸುಲಭವಾಗಿ ಅನುಸರಿಸಬಹುದಾದ 12 ಪ್ರಮುಖ ವಾಸ್ತು ಟಿಪ್ಸನ್ನು ನಿಮಗೆ ತಿಳಿಸೋಣ. ಮನೆಯ ಮುಖ್ಯ ಬಾಗಿಲು. ಮನೆಯ ಮುಖ್ಯ ಬಾಗಿಲು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮುಖ್ಯವಾದ ಭಾಗ. ಮನೆಗೆ ಒಳಬರುವ ಶಕ್ತಿ ಇದೇ ದ್ವಾರದಿಂದ ಬರುತ್ತದೆ. ಆದ್ದರಿಂದ ಈ ಬಾಗಿಲು ಸದಾ ಸ್ವಚ್ಛವಾಗಿರಬೇಕು. ಬಾಗಿಲ ಬಳಿ ಕಸ, ಹಳೆಯ ಚಪ್ಪಲಿ, ಮುರಿದ ವಸ್ತುಗಳು ಇರಬಾರ್ದು. ಮುಖ್ಯ ಬಾಗಿಲು ಬೆಳಕು ಮತ್ತು ಗಾಳಿಯನ್ನು ಒಳಗೆ ಬಿಡುವಂತೆ ಇರಬೇಕು. ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ನೀರು ಹಾಕಿ ತೊಳೆಯುವ ಅಭ್ಯಾಸ ಇದ್ರೆ ಮನೆಗೆ ಒಳ್ಳೆಯ ಸ್ಪಂದನೆ ಬರುತ್ತದೆ. ಸಂಜೆ ಸಮಯದಲ್ಲಿ ಒಂದು ದೀಪ ಹಚ್ಚಿದ್ರೆ ಮನಸ್ಸಿಗೂ ಮನೆಗೂ ಶಾಂತಿ ಸಿಗುತ್ತದೆ. ದೇವರ ಪೂಜೆ ಮಾಡುವ ಸ್ಥಳ. ದೇವರ ಪೂಜೆ ಮಾಡುವ ಜಾಗ ಮನೆಯಲ್ಲಿ ಶಾಂತಿಯ ಕೇಂದ್ರ. ಈ ಜಾಗದಲ್ಲಿ ಗೊಂದಲ ಇರಬಾರ್ದು. ಅನಾವಶ್ಯಕ ವಸ್ತು, ಹಳೆಯ ಹೂವು, ಮುರಿದ ಫ್ರೇಮ್ಗಳನ್ನೂ ಇಡಬಾರ್ದು. ಪೂಜೆ ಮಾಡುವಾಗ ಮನಸ್ಸು ಶಾಂತವಾಗಿರಬೇಕು. ಕೋಪ ಅಥವಾ ಆತಂಕದ ಮನಸ್ಥಿತಿಯಲ್ಲಿ ಪೂಜೆ ಮಾಡಿದ್ರೆ ಅದರ ಫಲ ಮನಸ್ಸಿಗೆ ತಲುಪುವುದಿಲ್ಲ. ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿ ಕುಳಿತರೂ ಮನೆಗೆ ಒಳ್ಳೆಯ ಶಕ್ತಿ ಹರಡುತ್ತದೆ. ತುಳಸಿ ಮತ್ತು ಗಿಡಗಳು. ತುಳಸಿ ಗಿಡ ಮನೆಗೆ ಧನ, ಆರೋಗ್ಯ ಮತ್ತು ಶುದ್ಧ ಶಕ್ತಿಯ ಸಂಕೇತ. ತುಳಸಿ ಮಾತ್ರವಲ್ಲದೆ ಮನೆಯೊಳಗೆ ಅಥವಾ ಹೊರಗೆ ಹಸಿರು ಗಿಡಗಳಿದ್ರೆ ಮನಸ್ಸು ಹಗುರವಾಗುತ್ತದೆ. ಆದ್ರೆ ಒಣಗಿದ ಗಿಡ, ಮುರಿದ ಕುಂಡಿ ಇಡಬಾರ್ದು. ಗಿಡಗಳಿಗೆ ನೀರ್ ಹಾಕುವುದು ಕೂಡ ಮನಸ್ಸಿನ ಶುದ್ಧೀಕರಣದಂತೆ. ಅಡುಗೆ ಮನೆ. ಅಡುಗೆ ಮನೆ ಮನೆಯ ಆರೋಗ್ಯ ಕೇಂದ್ರ. ಅಡುಗೆ ಮಾಡುವಾಗ ಮನಸ್ಸಿನಲ್ಲಿ ಕೋಪ, ದುಃಖ ಇರಬಾರ್ದು. ಅಡುಗೆ ಮಾಡುವ ದಿಕ್ಕು ಸಾಧ್ಯವಾದಷ್ಟು ಪೂರ್ವ ಅಥವಾ ಉತ್ತರ ಮುಖವಾಗಿರಬೇಕು. ಅಡುಗೆ ಮನೆ ಸದಾ ಸ್ವಚ್ಛವಾಗಿರಬೇಕು. ಹಳೆಯ ಪಾತ್ರೆ, ಬಳಸದ ಡಬ್ಬಿಗಳು ಜಾಸ್ತಿ ಇದ್ರೆ ಅಸ್ತವ್ಯಸ್ತತೆ ಹೆಚ್ಚುತ್ತದೆ. ಸ್ವಚ್ಛ ಅಡುಗೆ ಮನೆ ಆರೋಗ್ಯ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ. ಮಲಗುವ ಕೋಣೆ. ನಿದ್ರೆ ನಮ್ಮ ಶರೀರ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ಮಲಗುವಾಗ ತಲೆ ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ಇರಲಿ. ಹಾಸಿಗೆಯ ಕೆಳಗೆ ಸಾಮಾನು ತುಂಬಿಸಿಟ್ಟುಕೊಳ್ಬಾರ್ದು. ಮಲಗುವ ಕೋಣೆಯಲ್ಲಿ ಜಾಸ್ತಿ ಎಲೆಕ್ಟ್ರಾನಿಕ್ ವಸ್ತುಗಳಿರೋದ್ರಿಂದ ನಿದ್ರೆಗೆ ಅಡ್ಡಿಯಾಗುತ್ತದೆ. ಶಾಂತ ವಾತಾವರಣ ಇರಬೇಕು. ಕನ್ನಡಿ. ಕನ್ನಡಿ ಮಲಗುವ ಹಾಸಿಗೆಯ ನೇರ ಎದುರು ಇರಬಾರದು. ಮಲಗಿರುವಾಗ ಪ್ರತಿಬಿಂಬ ಕಾಣಿಸಿಕೊಂಡ್ರೆ ಮನಸ್ಸು ಅಜ್ಞಾತವಾಗಿ ಅಶಾಂತವಾಗುತ್ತದೆ. ಸಾಧ್ಯವಾದರೆ ಕನ್ನಡಿಯನ್ನು ಬದಿಯಲ್ಲಿ ಇಡಿ ಅಥವಾ ಮಲಗುವ ಸಮಯದಲ್ಲಿ ಮುಚ್ಚಿಡಿ. ಹಣ ಇಡುವ ಸ್ಥಳ. ಹಣವನ್ನು ಸದಾ ಸ್ವಚ್ಛ ಮತ್ತು ಗೌರವಯುತ ಜಾಗದಲ್ಲಿ ಇಡಬೇಕು. ಹಳೆಯ ಚೀಲ, ಹರಿದ ಪರ್ಸ್ನಲ್ಲಿ ಹಣ ಇಡುವುದು ಸರಿಯಲ್ಲ. ಹಣದ ಜಾಗ ಅಸ್ತವ್ಯಸ್ತವಾಗಿದ್ರೆ ಹಣ ಉಳಿಯೋದಿಲ್ಲ ಅನ್ನೋ ಭಾವನೆ ವಾಸ್ತು ಹೇಳುತ್ತದೆ. ಹಣವನ್ನು ಗೌರವಿಸಿದ್ರೆ ಅದು ಉಳಿಯುತ್ತದೆ. ಮುರಿದ ಮತ್ತು ಬಳಸದ ವಸ್ತುಗಳು. ಮುರಿದ ಗಡಿಯಾರ, ಹಾಳಾದ ಕುರ್ಚಿ, ಬಳಸದ ವಸ್ತುಗಳನ್ನು ಮನೆಯಲ್ಲಿ ಜಾಸ್ತಿ ದಿನ ಇಡಬಾರ್ದು. ಇವು ನಕಾರಾತ್ಮಕ ಶಕ್ತಿಯನ್ನು ಹಿಡಿದುಕೊಳ್ಳುತ್ತವೆ. ಮನೆಯನ್ನು ಹಗುರವಾಗಿ ಇಟ್ಟುಕೊಳ್ಳುವುದು ವಾಸ್ತುವಿನ ಒಂದು ಮುಖ್ಯ ನಿಯಮ. ಸ್ನಾನಗೃಹ ಮತ್ತು ಶೌಚಾಲಯ. ಸ್ನಾನಗೃಹ ಮತ್ತು ಶೌಚಾಲಯ ಸದಾ ಸ್ವಚ್ಛವಾಗಿರಬೇಕು. ನೀರು ನಿಂತಿರಬಾರ್ದು. ಬಳಕೆ ನಂತರ ಬಾಗಿಲು ಮುಚ್ಚುವ ಅಭ್ಯಾಸ ಇರಲಿ. ಇದು ಆರೋಗ್ಯಕ್ಕೂ ಮನಶ್ಶಾಂತಿಗೂ ಮುಖ್ಯ. ಬೆಳಕು ಮತ್ತು ಗಾಳಿ. ಮನೆಯೊಳಗೆ ಸಾಕಷ್ಟು ಬೆಳಕು ಮತ್ತು ಗಾಳಿ ಇರಬೇಕು. ಕತ್ತಲೆ ಮತ್ತು ಮುಚ್ಚಿದ ಮನೆ ಮನಸ್ಸಿನ ಮೇಲೆ ಭಾರ ಉಂಟುಮಾಡುತ್ತದೆ. ಬೆಳಗ್ಗೆ ಕಿಟಕಿ ತೆರೆದು ಗಾಳಿ ಒಳಗೆ ಬಿಡುವುದು ಒಳ್ಳೆಯ ಅಭ್ಯಾಸ. ಸಂಜೆ ಸಮಯದ ವಾತಾವರಣ. ಸಂಜೆ ಸಮಯದಲ್ಲಿ ಮನೆ ತುಂಬಾ ಗದ್ದಲವಾಗದೆ ಸ್ವಲ್ಪ ಶಾಂತ ವಾತಾವರಣ ಇರಲಿ. ಒಂದು ದೀಪ, ಮೃದುವಾದ ಬೆಳಕು ಮನಸ್ಸನ್ನು ಸಮಾಧಾನಕ್ಕೆ ತರುತ್ತದೆ. ಸಂಜೆ ಸಮಯ ಮನೆಯ ಶಕ್ತಿಯನ್ನು ಬದಲಾಯಿಸುವ ಕಾಲ. ಮನಸ್ಥಿತಿ ಮತ್ತು ವಾಸ್ತು. ವಾಸ್ತು ಅಂದ್ರೆ ಕೇವಲ ದಿಕ್ಕುಗಳಲ್ಲ, ನಮ್ಮ ಮನಸ್ಥಿತಿಯೇ ದೊಡ್ಡ ವಾಸ್ತು. ಕೋಪ, ಅಸಮಾಧಾನ, ನಿರಾಸೆ ಇವುಗಳನ್ನು ಮನೆಯೊಳಗೆ ತಂದುಕೊಂಡ್ರೆ ಮನೆಗೂ ಭಾರವಾಗುತ್ತದೆ. ಶಾಂತ ಮನಸ್ಸಿನಿಂದ ಮನೆಗೆ ಪ್ರವೇಶಿಸಿದ್ರೆ ಮನೆ ಕೂಡ ನಮ್ಮನ್ನು ಒಪ್ಪಿಕೊಳ್ಳುತ್ತದೆ. ವಾಸ್ತು ಅಂದ್ರೆ ಜೀವನವನ್ನು ಸರಳವಾಗಿ ಸಮತೋಲನದಲ್ಲಿ ಬದುಕುವ ಕಲೆ. ಸ್ನೇಹಿತರೆ, ವಾಸ್ತು ಅಂದ್ರೆ ಭಯಪಡೋ ವಿಷಯ ಅಲ್ಲ, ಜೀವನವನ್ನು ಸರಳವಾಗಿ ನಡೆಸಿಕೊಳ್ಳೋ ಮಾರ್ಗ. ಸಣ್ಣ ಸಣ್ಣ ಬದಲಾವಣೆಗಳು ಮನೆಯೊಳಗಿನ ವಾತಾವರಣವನ್ನೇ ಬದಲಾಯಿಸಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಯುವ ಬೆಳಕು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ. ನಿಮ್ಮ ಮನೆಗೆ ಶುಭವಾಗಲಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ. ಧನ್ಯವಾದಗಳು.